ಹುಮ್ನಾಬಾದ್ನಿಂದ ಭಾಲ್ಕಿಗೆ ಹೋಗುವಂತ ಭಾಲ್ಕಿಯಿಂದ ಹುಮ್ನಾಬಾದ್ಗೆ ಹೋಗುವವರು ಏನಪ್ಪಾ ಅಂದ್ರೆ ಪ್ರಯಾಣಿಕರು ಕೂಡ ಸಂಚಾರ ಮಾಡೋರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಸುದ್ದಿ ವಾಹಿನಿಯ ಮೂಲಕವಾಗಿ ತಮಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತ ಏನಪ್ಪಾ ಅಂದ್ರೆ ಭಾಲ್ಕಿ ಪ್ರಯಾಣ ಮಾಡೋರಾಗಿರ್ಬೋದು ಅಥವಾ ಹುಮ್ನಾಬಾದ್ಗೆ ಪ್ರಯಾಣ ಮಾಡೋರಾಗಿರ್ಬೋದು ತಾವೇನಪ್ಪಾ ಅಂದ್ರೆ ಅಲ್ಲೇ ಸುರಕ್ಷಿತವಾಗಿ ಇದು ಯಾವಾಗ ಕ್ಲಿಯರ್. ವೀಕ್ಷಕರೇ ನಮಸ್ಕಾರ. ನಾವು ಇವತ್ತಿನ ಏನಪ್ಪಾ ಅಂದ್ರೆ ಏನು ಹುಮ್ನಾಬಾದ್ನಿಂದ ಭಾಲ್ಕಿಗೆ ಹೋಗ್ತೀವಿ. ಆ ಹೋಗುವಂತ ಸಂದರ್ಭದಲ್ಲಿ ಏನು ಒಂದು ಎಣ್ಕೂರ್ ಬರುತ್ತೆ. ಎಣ್ಕೂರ್ನಿಂದ ಮುಂದ್ಗಡೆ ಇರುವಂತ ಏನಪ್ಪಾ ಅಂದ್ರೆ ದಾಡ್ಗಿ ಬ್ರಿಡ್ಜ್ ನ ಹತ್ರ ಇದ್ದೀವಿ. ವೀಕ್ಷಕರೇ ತಾವು ನೋಡ್ಬೋದು ಯಾವ ರೀತಿಯಾಗಿ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಒಂದು ಬ್ಯಾರಿಗೇಡ್ಸ್ ಅನ್ನ ಹಾಕಿ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯಾಗಿ ಹೋಗೋ ಆಗಿಲ್ಲ. ಯಾಕಂದ್ರೆ ಸರಿ ಸುಮಾರಾಗಿ ನಿರಂತರವಾಗಿ 2-3 ದಿನಗಳಿಂದ ನಿರಂತರವಾದಂತ ಮಳೆ ಬಂದು ಏನಪ್ಪಾ ಅಂದ್ರೆ ಈ ಎಲ್ಲೆಲ್ಲಿ ಕೂಡ ಏನಪ್ಪಾ ಅಂದ್ರೆ ನೀರು ಹರಿದಿದೆ. ಎಲ್ಲಾ ಹೊಲ ಗದ್ದೆಗಳಲ್ಲಿ ಸುಮಾರು ಕಡೆಗಳಲ್ಲಿ ನೀರು ಹರಿದಿದ್ದು ಇವತ್ತಿನ ದಿನ ಏನಪ್ಪಾ ಅಂದ್ರೆ ದಾಡ್ಗಿ ಒಂದು ಬ್ರಿಡ್ಜ್ ನಲ್ಲಿ ತಾವು ನೋಡ್ಬೋದು ಯಾವ ರೀತಿಯಾದಂತ ದೃಶ್ಯಾವಳಿಗಳನ್ನ ಇದೆ. ಸರಿ ಸುಮಾರಾಗಿ ಏನಪ್ಪಾ ಅಂದ್ರೆ ಒಂದು ಪೊಲೀಸ್ ಸಿಬ್ಬಂದಿ ಅವರು ಕೂಡ ಏನಪ್ಪಾ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡಿಬಾರ್ದು ಅಂತೇಳಿ ಬ್ಯಾರಿಗೇಡ್ಸ್ ಅನ್ನ ಹಾಕೋದ್ರ ಮೂಲಕವಾಗಿ ಏನಪ್ಪಾ ಅಂದ್ರೆ ಜನರಿಗೆ ಕೂಡ ಹೇಳ್ತಾ ಇದ್ದಾರೆ ತಾವು ಏನಪ್ಪಾ ಅಂದ್ರೆ ಅಲ್ಲಿ ಬ್ರಿಡ್ಜ್ ನಲ್ಲಿ ಹೋಗೋದು ಅಷ್ಟೊಂದು ಸುರಕ್ಷಿತವಾಗಿಲ್ಲ ಅನ್ನುವಂಥದ್ದು ಕೂಡ ಒಂದು ಇಲಾಖೆಯವರು ಮಾಡ್ತಾ ಇದ್ದಾರೆ. ನಂತರವಾಗಿ ತಾವು ನೋಡ್ಬೋದು ಯಾವ ರೀತಿಯಾದಂತ ದೃಶ್ಯಾವಳಿಗಳಲ್ಲಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಒಂದು ಬ್ರಿಡ್ಜ್ ನ ಪಕ್ಕದಲ್ಲಿರುವಂತ ಹೊಲಗಳಲ್ಲಿ ಯಾವ ರೀತಿಯಾದಂತ ರೈತರ ಒಂದು ಹೊಲಗಳಲ್ಲಿ ನೀರು ನಿಂತಿರುವಂತ ದೃಶ್ಯಾವಳಿಗಳನ್ನ ಒಂದು ವಿದ್ಯುತ್ ಕಂಬಗಳನ್ನ ಯಾವ ರೀತಿ ಆಗಿದೆ ಅನ್ನೋದನ್ನ ಸ್ವತಃ ನಮ್ಮ ಕ್ಯಾಮ್ರಾಮನ್ ತಮ್ಗೆ ನೇರವಾಗಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ವೀಕ್ಷಕರೇ ಇದೇನು ಏನಪ್ಪಾ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತ ಪ್ರಯಾಣವಿಲ್ಲ. ಬಸ್ ಕೂಡ ಏನಪ್ಪಾ ಅಂದ್ರೆ ಸುಮಾರು ಅಲ್ಲೇ ಒಂದು ಸುರಕ್ಷತೆಗೋಸ್ಕರ ಏನಪ್ಪಾ ಅಂದ್ರೆ ಅಲ್ಲೇ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹಿಂದ್ಗಡೆನೆ ಏನಪ್ಪಾ ಅಂದ್ರೆ ಬ್ಯಾರಿಗೇಡ್ಸ್ ಮಾಡೋದ್ರ ಮೂಲಕವಾಗಿ ಬಂದ್ ಮಾಡಲಾಗಿದೆ. ತಾವೆಲ್ಲ ನೋಡ್ಬೋದು ರೋಡಿನ ಮೇಲೆ ಕೂಡ ಯಾವ ರೀತಿಯಾದಂತ ನೀರನ್ನ ಇದೆ. ಪಕ್ಕದಲ್ಲಿ ತಾವು ನೋಡ್ಬೋದು ಹೊಲ ಗದ್ದೆಗಳಿದೆ, ರೈತರು ಹಾಕಿರುವಂತ ಕಬ್ಬುಗಳಿದೆ. ಎಲ್ಲ ರೀತಿಯಾದಂತ ರೈತರಿಗೆ ಕೂಡ ನಷ್ಟವಾಗಿದೆ. ಅಲ್ಲದೇನೆ ರೋಡಿನ ಮೇಲೆ ಕೂಡ ನೀರನ್ನ ನಿಂತಿರುವಂತ ದೃಶ್ಯಾವಳಿಗಳನ್ನ ತಾವು ನೋಡ್ಬೋದು. ಅಲ್ಲದೇನೆ ದಾಡ್ಗಿ ಬ್ರಿಡ್ಜ್ ಅನ್ನ ಸರಿ ಸುಮಾರಾಗಿ ಅಲ್ಲೇ ನಿಮ್ಗೆ ನೇರವಾಗಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಅಷ್ಟು ರೀತಿಯಾದಂತ ನೀರಿನ ಮಟ್ಟವನ್ನ ಬ್ರಿಡ್ಜ್ ನ ಮೇಲೆ ತಾವು ಕಾಣಬಹುದು. ವಿಚಾರ ಕೂಡ ಏನಪ್ಪಾ ಅಂದ್ರೆ ಹುಮ್ನಾಬಾದ್ ನಿಂದ ಬರುವಂತವರಿಗೆ ಅಲ್ಲೇ ಏನಪ್ಪಾ ಅಂದ್ರೆ ಸ್ಥಗಿತವನ್ನ ಮಾಡಲಾಗಿದೆ. ಮತ್ತೆ ಭಾಲ್ಕಿ ಬರುವವರಿಗೆ ಕೂಡ ಆಚ್ ಕಡೆಯಿಂದ ಏನಿದೆ ಭಾಲ್ಕಿ ಸೈಡ್ ಆ ಕಡೆಯಿಂದ ತಡೆ ಹಿಡಿಯಲಾಗಿದೆ. ಯಾರು ಕೂಡ ಏನಪ್ಪಾ ಅಂದ್ರೆ ಈ ನಿರಂತರವಾಗಿ ಇದು ಮಳೆಯ ಪ್ರಕೃತಿವಾಗಿರುವಂತ ಮಳೆ ಏನಿದೆ ಇದನ್ನ ಸಂಪೂರ್ಣವಾಗಿ ಕ್ಲಿಯರ್ ಆಗುವವರೆಗೂ ಯಾವುದೇ ರೀತಿಯಾದಂತ ಏನಪ್ಪಾ ಅಂದ್ರೆ ಹುಮ್ನಾಬಾದ್ ನಿಂದ ಭಾಲ್ಕಿಗೆ ಹೋಗುವಂತ ಭಾಲ್ಕಿಯಿಂದ ಹುಮ್ನಾಬಾದ್ಗೆ ಹೋಗುವವರು ಏನಪ್ಪಾ ಅಂದ್ರೆ ಪ್ರಯಾಣಿಕರು ಕೂಡ ಸಂಚಾರ ಮಾಡೋರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಸುದ್ದಿ ವಾಹಿನಿಯ ಮೂಲಕವಾಗಿ ತಮಗೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತ ಏನಪ್ಪಾ ಅಂದ್ರೆ ಭಾಲ್ಕಿ ಪ್ರಯಾಣ ಮಾಡೋರಾಗಿರ್ಬೋದು ಅಥವಾ ಹುಮ್ನಾಬಾದ್ಗೆ ಪ್ರಯಾಣ ಮಾಡೋರಾಗಿರ್ಬೋದು ತಾವೇನಪ್ಪಾ ಅಂದ್ರೆ ಅಲ್ಲೇ ಸುರಕ್ಷಿತವಾಗಿ ಇದು ಯಾವಾಗ ಕ್ಲಿಯರ್ ಆಗುತ್ತೆ ಅವಾಗೇ ತಾನೇನಪ್ಪಾ ಅಂದ್ರೆ ತಾವು ಪ್ರಯಾಣವನ್ನ ಮಾಡಬಹುದು ಅಂತೇಳಿ ನಮ್ಮ ಜೆಕೆ ಸುದ್ದಿ ವಾಹಿನಿಯು ಕೂಡ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಈ ರೀತಿಯಾದಂತ ಅಪ್ಡೇಟ್ ಮತ್ತೆ ಈ ರೈತರ ಈ ರೀತಿಯಾದಂತ ಸಮಸ್ಯೆಗೆ ಅಧಿಕಾರಿಗಳಾಗಿರ್ಲಿ ಸಚಿವರಾಗಿರ್ಲಿ ಏನೆಲ್ಲ ಕ್ರಮ ಕೈಗೊಳ್ತಾರೆ. ಈಗ ಒಂದು 65 ವರ್ಷ ಆಯ್ತು ಸರ್ ಕಟ್ಟಿಸಿ. ಈಗ ಅದು ಬಂದು ಸನಿ ಸರ್ ಅದೀಗ ಒಳ್ಳೆ ಬಂದ್ರಿ. ಈಗ ಹೊಸದು ನಿರ್ಣಯ ಮಾಡ್ಬೇಕಾಗ್ತದೆ. ಇದು ಟೆಗ್ ಆಗಿದ್ರಿ ಮತ್ತೆ ಹೆಚ್ಚಿಗೆ ಮಾಡ್ಕಸಿ ಸ್ಲೋ ಹೆಚ್ಚಿಗೆ ಹೈಟ್ ಆಗಿ ಆಗ್ಬೇಕ್ರಿ. ಇದು ಪ್ರಕಾರ ಹೈಟ್ ಆದ್ರೆ ನಮ್ ಜನಕ್ಕೆಲ್ಲ ತೊಂದರೆ ಆಗಲ್ಲ ಸರ್. ಇದು ಮಳೆ ಬಂದಾಗ ಫುಲ್ ಪ್ರತಿ ವರ್ಷ ಈ ರೀತಿ ಆಗುತ್ತೆ. 3 ವರ್ಷ ಕೊರೋನಾದಾಗ ಏನ್ ನೀರ್ ಬಂದಿವ್ ಸರ್ ಆ ಪ್ರಕಾರ ಇದೇ ಪ್ರಕಾರ ನೀರ್ ಬಂದಿವ್ ಸರ್. 4 ದಿವಸ ಇರ್ತದ. ಮತ್ತೊಂದ್ಸಲ ಒಂದು 1997 ರೀ ಆಗ ಏನಂದ್ರೆ 9 ದಿವಸ ಇರ್ತದೆ. ಹಂಗೆ ಪ್ರಕಾರ ಇತ್ತು. ಬಟ್ ನೀರ್ ಬಂದ್ರೆ ಬಸ್ ಬಂದು ಎಲ್ಲ ಬಂದು ತೋಲ್ ಲಾಸ್ ಆಗಿದೆ ಸರ್ ಎಲ್ಲ ಕಡೆ. ಹೆಸರು ಉದ್ದು ಸಾಯಿಬನು ಎಲ್ಲ ಲಾಸ್ ಆಗಿದೆ ಸರ್. ನಮ್ ಕಡೆ ಯಾರು ನೋಡೋರೇ ಇಲ್ಲ ಈ ಕಡೆ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಸಚಿವರಾಗಿರ್ಬೋದು ಯಾಕಂದ್ರೆ ನಿಮ್ಮ ತವರು ಕ್ಷೇತ್ರದಲ್ಲೇ ಸಚಿವರಾಗಿರುವಂತ ಈಶ್ವರ್ ಖಂಡ್ರೆ ಅವರು ಇದ್ದಾರೆ. ಅವ್ರು ಬಂದೆಲ್ಲ ಎಲ್ಲ ನೋಡ್ಕೊಂಡು ಹೋಗ್ಯಾರ ಸರ್. ಅವ್ರು ಮಾಡ್ತಾರ ಸರ್ ಮಾಡ್ತಿದ್ದಾರೆ ಪರಿಶೀಲನೆ. ಯಾಕಂದ್ರೆ ಅವರು ಸುಪುತ್ರರಾಗಿರುವಂತ ಸಾಗರ್ ಖಂಡ್ರೆ ಅವರು ನೋಡ್ಕೊಂಡು ಹೋಗ್ಯಾರ ಸರ್. ನೋಡ್ಕೊಂಡು ಹೋಗ್ಯಾರ ಎಲ್ಲರೂ ಮಾಡ್ತಾರ. ಈಶ್ವರ್ ಖಂಡ್ರೆ ಈಶ್ವರ್ ಬಂದಿ ಸರ್.
ಸೊ ಅವ್ರದೇ ತಗೋರಿ. ಹಾಗಾದ್ರೆ ಸುಮಾರು ಎಷ್ಟು ಇದು ಅಂದ್ರೆ 3ನೇ ಬಾರಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ತಾವು ನೋಡಿರುವುದು. ಸೊ ಈ ಹಿಂದೆ ಕೊರೋನಾದಲ್ಲಾಗಿರುವಂತ ಘಟನೆ ಮತ್ತೆ ಒಂದು 1995-6ರಲ್ಲಿ ಆಗಿರುವಂತ ಘಟನೆ ಈಗಾಗಿದೆ ಅಂತ ಇದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಏನಪ್ಪಾ ಅಂದ್ರೆ ಕೆಲವೊಂದು, ಯಾಕಂದ್ರೆ ನೀವು ಏನೇ ಬೇಕಾದ್ರೂ ಬಾಲ್ಕಿಗೆ ಹೋಗೋರು ಇರ್ತೀರ ಅಥವಾ ಬಾಲ್ಕಿಲಿಂದ ಈ ಕಡೆ ಬರೋರುತ್ತೆ, ಏನ್ ತೊಂದರೆಗಳಾಗ್ತಾ ಇದೆ? ಟೋಲ್ ತೊಂದರೆಗೆ ಸರ್ ಜಾಸ್ತಿ ತೊಂದರೆ ಆಗ್ತದೆ. ಎಲ್ಲ ಕಡೆ ಟೋಲ್ ತೊಂದರೆಗೆ, ಹೋಗೋರ ಬರೋ ಟೋಲ್ ತೊಂದರೆಗೆ, ಆ ಕಡೆ ಆ ಕಡೆ ತೊಲ್ದ ಪೂರ 100 ಕಿಲೋಮೀಟರ್ ನಡು. ಇಲ್ಲಿ ಬರ್ಬೇಕಾಯ್ತು 5 ಕಿಲೋಮೀಟರ್ ಬರ್ತೇವ್ರಿ. ಪೂರ 100 ಕಿಲೋಮೀಟರ್ ದಾಟ ಬರ್ಬೇಕಾಗ್ತಾರೆ ಈ ಕಡೆ ಸುತ್ತ ಬಾಲ್ಕಿ ಸುತ್ತಾಕ್ ಹೋಗ್ಬೇಕ್ರಿ. ಹುಮ್ನಾಬಾದ್ ಹಳಕೇಡ್ನಿಂದ ಆ ಕಡೆ ಬಾಲ್ಕಿ ಬರ್ಬೇಕು. ಈಗ ಬರ್ಬೇಕಂದ್ರೆ 100 ಕಿಲೋಮೀಟರ್ ಹೋಯ್ತು ಸರ್. ಎಷ್ಟು ಜಮೀನುಗಳು 2,000 ಎಕರೆ ಐತೆ ಸರ್. ಪೂರ ಆ ಕಡೆ ಈ ಕಡೆ ಪೂರ ರಾಮಚಂದ್ರಹೊಳಿ ಹಿಡಿದು ಪೂರ ಆಯ್ತು. ಈಗ ನಮ್ಮ ಊರಲ್ಲಿ ಸರ್ ಹನುಮಂದಿರ ಗುಡಿ ತನ ನೀರ್ ಬಂದವ್ರಿ ಗ್ರಾಮದಲ್ಲೆಲ್ಲ. ನಿಮ್ ಗಾಡಿಗೂ ಇದು ಯಾವ ಅಡಿಗೆ ಇರೋದಲ್ಲ ಅಲ್ಲೂ ಕೂಡ ನೀರ್ ಬಂದ ಹನುಮಂತರ ಗುಡಿ ಕಟ್ಟಿ ಪೂರ ಗುಡಿಗೆ ಹತ್ತಿದೆ. ಕಾರಂಜ ನೀರು ಈ ಡ್ಯಾಮಿನ ಮಳೆ ನೀರಿಲ್ಲ, ಡ್ಯಾಮಿನ ನೀರ್ ಬಿಟ್ಟಿದೆ. ಡ್ಯಾಮಿನ ನೀರ್ ಬಿಟ್ರು ಅವ್ರು ಮೊದಲು ಮಳೆ ನೀರು ಡ್ಯಾಮಿನ ಎರಡು ನೀರು ಒಮ್ಮೆ ಬಿಟ್ರೆ ಈ ತರ ನಮ್ದು ಎಲ್ಲ ಜಮೀನು ಹಾಳಾಗಿದೆ. ಇನ್ ಮಿನಿಮಮ್ ಇಲ್ಲ ಅಂದ್ರೆ ಒಂದು 500 ಎಕರೆ ಜಮೀನು ಹಾಳಾಗಿದೆ. ನಮ್ ಸರ್ವೆ ಈ ಕೆರೆ ಸುತ್ತ ಏನ್ ಕಾರಂಜ ನದಿ ಸುತ್ತ ಏನ್ ಜಮೀನ್ ಇದೆ ಇಲ್ಲಿ ಹಿಡ್ಕೊಂಡು ಪೂರ ನಮ್ದು ಅಡಿಗೆ ಸೀಮಿ ದಾಟದಾಗ ಮಿನಿಮಮ್ ಒಂದು 500-600 ಎಕರೆ ಜಮೀನು ಪೂರ ನೀರಲ್ಲಿ ಮುಳುಗು. ಸೋಯಾ, ಉದ್ದು, ಹೆಸರು ಆಯ್ತು, ತೊಗರಿ ಮತ್ ಕಬ್ಬಿದ್ದವ್ರು ಅವ್ರಿಗೂ ನುಕ್ಸಾನ್ ಇದೆ. ಕಬ್ಬಿದ್ದವ್ರದು ಎಲ್ಲ ಬೆಳೆ ಹಾಳಾಗಿದೆ. ಸರ್ ಇದೇ ಏನ್ ಮೊದಲ ಬಾರಿ ಆಗಿದೆನಾ ಈ ರೀತಿ? ಯಾವಾಗ್ನೂ ಆಗಿದೆ? ವರ್ಷಿಗೆ ಬರ್ತಾವ ಸರ್ ನೀರು. ಇಷ್ಟು ಜಾಗ ಇದೇನು ಇದು ಒಂದು 50-60 ಎಕರೆ ಜಮೀನು ಏನದ ಈ ಕಡೆ ಕುರ್ಕೆಗೆ ಹಿಡ್ಕೊಂಡು ನೀರು ಬರ್ತವೆ. ಇದು ಹಾಳಾಗ್ತದೆ. ಆಮೇಲೆ ಇದು ತೊರೆ ನೀರು ಬರ್ತದೆ, ಬಟ್ ಜಾಸ್ತಿ ಈ ಸಲ ಜಾಸ್ತಿ. ಈಗ 11 ವರ್ಷ ಬಾದ್ ಮತ್ತೆ ಇವಾಗ ಬಂದಿದೆ. ಮೊದಲು ಬರ್ತಿತ್ತು, ಮಳೆ ಕಡಿಮೆ ಇತ್ತು ಅವಾಗ. 11 ವರ್ಷ ಕೆಳಗೆ ಮಳೆ ಜಾಸ್ತಿ ಇತ್ತು ಅವಾಗ, ಈಗ ಬಂದಿತ್ತು. ಇವಾಗ ಮತ್ತೆ ಈಗ ಬರ್ತು. ಯಾವ್ದು ಅಧಿಕಾರಿಗಳು ನಿಮ್ ಹೊಲಕ್ಕೆ ಏನಾರ ಇಲ್ಲಿ ಯಾರು ಬರ್ತಾರ, ಆಚೆಗೆ ಬರ್ತಾರ, ಆಚೆಗೆ ನೋಡು, ಆಚೆಗೆ ಹೋಗ್ತಾರೆ. ಅಂದ್ರೆ ಬ್ರಿಡ್ಜ್ ಇಂದ ಆ ಕಡೆಯಿಂದ ಬರ್ತಾರೆ, ಅಲ್ಲೇ ನೋಡ್ತಾರೆ, ಆ ಕಡೆ ಹೋಗ್ತಾರೆ. ಅವ್ರಿಗೆ ಈ ಕಡೆ ನೀನ್ ಗೊತ್ತೇ ಆಗಲ್ಲ. ಈಗ ನಿನ್ ಗೊತ್ತಾಗಲ್ಲ. ಒಟ್ಟಾರೆ ಈಗ ನೀರು ಆಚೆ ಸೈಡ್ ಒತ್ತಲ್ಲ ಸರ್, ನೀರು ಈಚೆ ಸೈಡ್ ಒತ್ತದ. ಆಚೆ ಸೈಡ್ ಡೌನ್ ಇದೆ, ಹೈಟ್ ಇದೆ. ಆ ಸಲುವಾಗಿ ಆ ಕಡೆ ಜಾಸ್ತಿ ನೀರು ಹೊತ್ತಲ್ಲ, ನೀರು ಹೊತ್ತದೆ ಈ ಕಡೆ. ಹೌದಾ? ಅಂದ್ರೆ ಸಂಬಂಧ ಮಿನಿಮಮ್ ಒಂದು 1/2 ಕಿಲೋಮೀಟರ್ ತನಕ ಬರ್ತಾವೆ ಸರ್. ಯಾವ ಬೆಳೆ ಇತ್ತು ಸರ್ ಹೊಲದಲ್ಲಿ? ಈಗ ಉದ್ದು, ಹೆಸರು, ಸೋಯಾ, ತೊಗರಿ. ಎಷ್ಟು ಎಕರೆ ನಾಶ ಆಗಿದೆ? ಮಿನಿಮಮ್ ಒಂದು ಎಲ್ಲಾ ಕತ್ತ ಒಂದು 500-600 ತನಕ ಹೋಯ್ತು ಸರ್. ನಮ್ದು ಇದು ಸರ್ವೆ ನಂಬರ್ 57ರಲ್ಲಿ ನಂದು 9 ಎಕರೆ ಇದೆ ಸರ್. 9 ಎಕರೆ ಅಷ್ಟು ನಾಶ ಆಗಿದೆ. ಹೌದು, ಅಷ್ಟು ಲಾಸ್. ಏನಾದ್ರೂ ವೀಕ್ಷಕರೇ ರೈತರ ಗೋಳು ಕೇಳ್ತಾರ? ಸಂಬಂಧಪಟ್ಟಂತ ಸಚಿವರು ಆ ಕಡೆ ಬಂದ್ ಹೋಗಿದ್ದಾರೆ ಅಂತ ಹೇಳಿ ಜನರೆಲ್ಲ ಹೇಳ್ತಾ ಇದ್ದಾರೆ. ಈ ಕಡೆ ಇರುವಂತದ್ದು ತಗ್ಗಿನ ಭಾಗದಲ್ಲಿರುವಂತ ತಹಸೀಲ್ದಾರ್ DC ಅಲ್ಲಿ ಎಲ್ಲರೂ ಆಚೆ ಸೈಡ್ ಬಂದು ಹೋಗ್ತಾರೆ, ಈಚೆ ಸೈಡ್ ಯಾರು ಬರಲ್ಲ. ಯಾವುದೇ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಏನಪ್ಪಾ ಅಂದ್ರೆ ಈ ಕಡೆ ದಾಡಿಗೆ ಕಡೆ ಏನ್ ಹೊಲಗಳಿದೆ ಆ ಕಡೆ ಯಾವುದೇ ರೀತಿಯಾದಂತ ಬಂದು ವಿಸಿಟ್ ಮಾಡಿಲ್ಲ ಅಂತ ಹೇಳಿ ಸ್ಥಳೀಯವಾಗಿರುವಂತ ರೈತರ ಏನಪ್ಪಾ ಅಂದ್ರೆ ಆರೋಪವನ್ನ PS ಅವರು, ಪೊಲೀಸ್ ಅವರು ಅವ್ರ ಕೆಲಸ ಅವರು ಅಷ್ಟೇ ಮಾಡಕ್ ಬರ್ತಾರೆ. ಪಾಪ ಜನರಿಗೆ ಮುಂದಕ್ಕೆ ಹೋಗ್ಬರ್ರಿ ಅಂದ್ರೆ ಕೇವಲ ಪೊಲೀಸ್ ಇಲಾಖೆಯವರು ಮಾತ್ರ ಜನರಿಗೂ ಹಾನಿ ಆಗ್ಬಾರ್ದು. ಜನರು ಪರಿಹಾರ ನಿರೀಕ್ಷೆ ಇದೆ? ಪರಿಹಾರ ಏನು ಕೊಡಲ್ಲ ಸರ್, ಯಾವ ವರ್ಷ ಒಟ್ಟೆ ನಮಗ್ ಪರಿಹಾರ ಕೊಟ್ಟಿಲ್ಲ. ಈಗ ನಮ್ ಸರ್ವೆ ನಂಬರ್ 57, 56, 58, 59 ಏನು ಅವಲ್ಲ ಸರ್. ಈ ಒಟ್ಟೆ ಇವತ್ತಿನ ತಗ ಪರಿಹಾರ ಬಂದಿಲ್ಲ. ವರ್ಷ ಎಲ್ಲಾ ಅಧಿಕಾರಿಗಳು ಹೇಳಿದ್ರು, PW ಅಧಿಕಾರಿ ಹೇಳಿದ್ವಿ, ಈ ಡ್ರೈನ್ ತೆಗಿರಿ ಸರ್, ಕುರ್ಕೇಳಿ ಹಿಡಿದು ನೀರ್ ಬರ್ತದೆ, 6 ಕಿಲೋಮೀಟರ್ ಹಿಡಿದು ನೀರ್ ಬರ್ತದೆ. ಡ್ರೈನ್ ಮಾಡ್ರಿ ಸರ್, ನೀರು ನಮ್ ರೈತರಿಗೆ ಬೆಳೆ ಹಾಳಾದ್ರು, ನಮ್ ಹೊಲ ಹಾಳಾದ್ರು. ಯಾ ಅಧಿಕಾರಿಗಳು, ಯಾ PW ಕೇಳಿಲ್ಲ, ಯಾ ಸಚಿವರು ಕೇಳಿಲ್ಲ, ಯಾ MP ಕೇಳಿಲ್ಲ, MLA ಕೇಳಿಲ್ಲ, ಯಾರು ಕೇಳಿಲ್ಲ. ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ವಿ, ಎಲ್ಲರಿಗೂ ಇದು ಮಾಡಿದ್ವಿ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ.
NH65 ರಸ್ತೆ ವೀರಭದ್ರಗಿರಿ ಸಿಂದನಕೀರ ಕ್ರಾಸ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.